ಡೈರೆಕ್ಟಾಗಿ ಬಿಡೋದ್ರಿಂದ ನಮಗೆ ಏನು ದೇರ್ ಇಸ್ ಅ ಚಾನ್ಸಸ್ ನಮಗೆ ಡರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಕೊಳೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ನಾವು ಯಾಕಂದ್ರೆ ಅದು ಫಿಲ್ಟರ್ ವರ್ಕ್ ಆಗುತ್ತಾ ಇಲ್ಲೋ ಅಂತ ನಾವು ಆಲ್ ಟೈಮ್ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಎಲ್ಲ ಪಕ್ಷಿಗಳು ಓಡಾಡ್ತಾ ಇರ್ತವೆ, ಮೇಲ್ಗಡೆ ಹಾರಾಡ್ತಾ ಇರ್ತವೆ, ಅದು ಗಲೀಜ್ ಮಾಡ್ತವೆ, ಅವಾಗ ನೀರು ಬರುತ್ತೆ, ಕೆಳಗಡೆ ಬರುತ್ತೆ. ಅದೆಲ್ಲ ಇರೋದ್ರಿಂದ ನಮಗೆ ಅದು ಆಲ್ವೇಸ್ ಟೆರೇಸ್ ನಮಗೆ ಕ್ಲೀನ್ ಆಗಿ ಎಲೆಗಳು ಅದೆಲ್ಲ ಹೋಯ್ತು ಅಂತ ಹೇಳಿದ್ರೆ ಆ ಫಿಲ್ಟ್ರೇಷನ್ ಅವಾಯ್ಡ್ ಮಾಡ್ಬಿಡುತ್ತೆ. ಸ್ಯಾಂಡ್ ಮೇಲೆ ಹೋಗಿ ಎಲ್ಲ ಕವರ್ ಆಗ್ಬಿಡುತ್ತೆ, ಲೇಯರ್ ಆಯ್ತು ಫಿಲ್ ಅಪ್ ಆಗುತ್ತೆ, ಅದು ಫಿಲ್ಟರ್ ಆಗಲ್ಲ, ಅದು ನೀರೇ ಬರಲ್ಲ ಅಂತ ಇಟ್ಕೊಳ್ಳಿ. ಇವಾಗ ಬೋರು ಇಲ್ಲ, ಬೋರ್ ಹಾಕಕ್ಕೆ ಒಂದೊಂದು ಲೇಔಟಲ್ಲಿ ಪರ್ಮಿಷನ್ ಕೊಡಲ್ಲ. ಕಾವೇರಿ ವಾಟರ್ ಎಲ್ಲ ನೋಡಿ 5 ದಿನಕ್ಕೆ ಒಂದ್ಸತಿ ಬರ್ತಾ ಇದೆ. ಇವಾಗ ಅಂತ ಕಡೆ ಎಲ್ಲ ನಾವು ಹಂಗಂತ ಈಗ 30-40 ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೇಸ್ಟ್ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ನಾವು ಸ್ವಲ್ಪ ಒಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನೀರನ್ನ ಕಲೆಕ್ಟ್ ಮಾಡಲೇಬೇಕು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ನಾಲೆಜ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಕನ್ನಡ ಕೋರ ಚಾನಲ್ಲು RCC ಸೇರ್ಕೊಂಡ್ಬಿಟ್ರೆ ನಿಮಗೋಸ್ಕರ ರೆಗ್ಯುಲರ್ ಆಗಿ ನಾನು ನಿಮಗೆ ನಾಲೆಜ್ ವಿಡಿಯೋಸ್ಗಳನ್ನ ತೊಗೊಂಬರ್ತಾ ಇರ್ತೀನಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ, ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ನಿಮಗೆ ಯಾವುದು ಬೇಕು ಅನ್ನೋದ್ರ ಬಗ್ಗೆ ಒಂದು ಪಾಯಿಂಟ್ ಹಾಕಿ, ಸರ್ ನಮ್ಗೆ ಈ ಪಾಯಿಂಟ್ ಬಗ್ಗೆ ವಿಡಿಯೋ ಕೊಡಿ ಅಂತಂದರೆ ನಾವಿಬ್ಬರು ರಿಸರ್ಚ್ ಮಾಡಿಬಿಟ್ಟು ನಿಮಗೋಸ್ಕರ ಆ ವಿಡಿಯೋನ ತೊಗೊಂಬರ್ತೀವಿ. ಆ್ಯಂಡ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತು ನೀರಿನ ಅಭಾವ ಎಷ್ಟಾಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ಫಸ್ಟು ನೋಡಿ ಎಷ್ಟು ತೊಂದರೆ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಫುಲ್ ಮಳೆ ಇಲ್ಲ, ಇದಿಲ್ಲ. ಇದಕ್ಕೂ ಈ ರೈನ್ ವಾಟರ್ ಹಾರ್ವೆಸ್ಟ್ ಮಾಡೋದಕ್ಕೂ ಸಂಬಂಧ ಇದೆಯಾ ಸರ್? ಒಂದು ಅಂದರೆ ಇದು 100% ಇದರಿಂದನೇ ಅಂತ ಹೇಳಕ್ ಬರಲ್ಲ, ಬಟ್ ಹಂಗಂತ ಎಫೆಕ್ಟ್ ಇಲ್ಲ ಅಂತಂತ ಹೇಳಕ್ ಬರಲ್ಲ ಸರ್. ಯಾಕಂದ್ರೆ ನಮ್ಗೆ ಇವಾಗ ನಾವು ನೀರನ್ನ ವೇಸ್ಟ್ ಮಾಡಿದ್ರೆ ಅದು ಅಗೇನ್ ವೇಸ್ಟೇನೆ. ಬಟ್ ಅಟ್ಲೀಸ್ಟ್ ರೈನ್ ವಾಟರ್ನ ನಾವು ಯೂಸ್ ಮಾಡಿದ್ರೆ ಅದು ಡೆಫಿನೆಟ್ಲಿ ನಮಗೆ ಯೂಸ್ ಆಗ್ತಾ ಇತ್ತು. ಆ್ಯಂಡ್ ನಮ್ಗೆ ಇವಾಗ ಬೋರ್ವೆಲ್ಗಳೆಲ್ಲ ಏನು ಫೇಲ್ ಆಗ್ತಾ ಇದೆಯಲ್ಲ, ಅದು ಇವಾಗ ಫಾರ್ ಎಕ್ಸಾಂಪಲ್ ಒಂದು 20 ಬೋರ್ವೆಲ್ ಫೇಲ್ ಆಗ್ತದೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 5 ಬೋರ್ವೆಲ್ಲರ ಸೇವ್ ಆಗ್ತಾ ಇತ್ತು ಇವಾಗಿನ ಕಂಡೀಷನ್ ಪ್ರಕಾರ. ಹೌದು ಸರ್, ಯಾಕಂದ್ರೆ ವಾಟರ್ ಟೇಬಲ್ ರೀಚಾರ್ಜ್ ಆಗ್ತಾ ಇತ್ತು. ಅಂಡ್ ಇವಾಗ ಏನಾಗಿದೆ, ಎಲ್ಲಾ ಕಡೆನೂ ಕಾಂಕ್ರೀಟ್ ಇರೋದ್ರಿಂದ ನೋಡಿ ಕಂಪ್ಲೀಟ್ ಆಗಿ 30-40 ಇದೆ ಅಂತ ಹೇಳಿದ್ರೆ ಇವಾಗ ಕಂಪ್ಲೀಟ್ ಅದಕ್ಕೆ ಒಂದು ಅಡಿನೂ ಜಾಗ ಬಿಡಿದ್ರೆ ಕಟ್ಬಿಡ್ತೀವಿ. ಅಂಡ್ ಸೊ 1.5 ಅಡಿ ಸುತ್ತಲೂ ಜಾಗ ಬಿಟ್ಟಿದ್ದನ್ನು ಅದರಲ್ಲೂ ಫುಲ್ ಕಾಂಕ್ರೀಟ್ ಆಗಿ ಕವರ್ ಮಾಡಿಬಿಡ್ತೀವಿ ಸುತ್ತಲೂ. ಅಂಡ್ ಮೋರ್ ಓವರ್ ಬಿಲ್ಡಿಂಗ್ ಸೈಜ್ ಅಷ್ಟಕ್ಕೆ ಮುಗ್ದೋಯ್ತು, ನಮ್ಮ ಪಕ್ಕದಲ್ಲಿ ಇರೋರು ಅವರು ಜಾಗ ಬಿಡಲ್ಲ. ಅಂಡ್ ಅಗೇನ್ ಇವಾಗ ನೋ ಡೇಸ್ ಏನಾಗ್ತಾ ಇದೆ, ಇವಾಗೆಲ್ಲ ಕಾಂಕ್ರೀಟ್ ರೋಡ್ಗಳು ಬರ್ತಾ ಇದೆ, ಮೋರಿಗಳು ಬರ್ತಾ ಇದೆ, ಎಲ್ಲಾ ಕಡೆನೂ ಕಾಂಕ್ರೀಟ್ ಎಲ್ಲ ಕ್ಲೋಸ್ ಆಗೋಗ್ಬಿಡ್ತಾ ಇದೆ. ಸೊ ಸಾಯಿಲ್ ಕಾಣಿಸ್ತಾ ಇಲ್ಲ. ಸಾಯಿಲ್ ಕಾಣಿಸ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ, ಅದು ಅದೇ ಇವಾಗ ಎಫೆಕ್ಟ್ ಹೊಡಿತಾ ಇದೆ. ನೀರೆಲ್ಲೋ ಆ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲಿ ರೀಚಾರ್ಜ್ ಆಗ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಬೋರ್ ಹಾಕ್ತಿವಿ, ಅದರಿಂದ ನೀರು ತೆಗಿತಾನೆ ಇರ್ತೀವಿ. ಅಟ್ಲೀಸ್ಟ್ ಏನಾರು ಒಂದು ಅದು ಸಾಯಿಲ್ಗೆ ಒಂದು ಸ್ವಲ್ಪನಾರು ಏನಾರು ವಾಪಸ್ ಏನಾರು ಇನ್ಫಿಲ್ಟ್ರೇಷನ್ ಇದ್ರೆ, ಲೈಕ್ ಏನಾರು ನೀರು ಅದಕ್ಕೆ ಸೋರ್ಸ್ ತರ ಬರೋ ತರ ಇದ್ರೆ ಅದು ಯೂಸ್ ಆಗುತ್ತೆ ಸರ್, ಯೂಸ್ ಆಗುತ್ತೆ ಅಂತ ಹೇಳಿ. ಅದೇ ರೀಸನ್ಗೆ ಇವಾಗ ಏನಂತಂದ್ರೆ, ಇವಾಗ BBMP ಲಿಮಿಟ್ ಅಲ್ಲಿ ಯಾವುದೇ ಮನೆ ಕಟ್ಟಲಿ ಗೌರ್ಮೆಂಟ್ ಅವರ ರೂಲ್ಸ್ ತಂದ್ಬಿಟ್ಟಿದ್ದಾರೆ. ಕಂಪಲ್ಸರಿ ಇವಾಗ ಏಕಾತ ಸೈಟ್ಗಳೆಲ್ಲ ಇದೆ ಅಂತ ಹೇಳಿದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಂಪಲ್ಸರಿ ಇದೆ ಸರ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು ಆಕ್ಚುಲಿ ಸರ್? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಇದ್ರ ಮೀನಿಂಗೇ ಬಂದ್ಬಿಟ್ಟು, ಇವಾಗ ರೈನ್ ವಾಟರ್ನ ಇವಾಗ ಸುಮ್ಮನೆ ವೇಸ್ಟ್ ಆಗೋ ವಾಟರ್ನ ನಾವು ಕಲೆಕ್ಟ್ ಮಾಡಿ ಯೂಸ್ ಆಗೋ ತರ ಮಾಡೋದೇನೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಯೂಸ್ ಮಾಡಬೇಕು ಅಂದ್ರೆ ನಮ್ಮ ನೆಲದೊಳಗಡೆ ಇಳಿಸೋದಲ್ಲ, ಅದನ್ನು ಕೈಂಡ್ ಆಫ್ ಯೂಸ್ ಅಲ್ವಾ ಸರ್? ಎರಡು ಆಪ್ಷನ್ ಇದೆ. ಅಂದ್ರೆ ಅದು ವೇಸ್ಟ್ ಆಗದೆ ಇರಂಗೆ, ಲೈಕ್ ಎಲ್ಲೋ ಒಂದ್ ಕಡೆ ಹರ್ಕೊಂಡು ಹೋಗಿ ಅದೊಂದು ಡರ್ಟ್ ವಾಟರ್ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ, ಇಲ್ಲಾಂದ್ರೆ ಯಾವ್ದೊಂದು ಮೋರಿಗೆ ಸೇರ್ಕೊಂಡ್ಬಿಡುತ್ತೆ, ಇಲ್ಲಾಂದ್ರೆ ಅಲ್ಲೆಲ್ಲ ಒಂದ್ ಕಡೆ ನಿಂತ್ಕೊಂಡು ಅದ್ರ ಮೇಲೆಲ್ಲ ಸೊಳ್ಳೆಗಳಲ್ಲಾಗಿ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ. ಆ ಥರದ್ದೇನೋ ಏನು ಆಗದೆ ಇರೋಂಗೆ ನಾವು ಅದನ್ನ ಯಾವ್ದಾದ್ರು ಒಂದು ರೀತಿನಲ್ಲಿ ಯೂಸ್ ಆಗಂಗೆ ಮಾಡೋದೇನೆ ಇವಾಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಆಮೇಲೆ ಅದು ಯೂಸಸ್ ಲೈಕ್ ಇವಾಗ ಡೊಮೆಸ್ಟಿಕಲ್ ಯೂಸಸ್ ಅಂದ್ರೆ ನಮ್ಗೆ ಪರ್ಟಿಕ್ಯುಲರ್ಲಿ ನಮ್ಮ ದಿನನಿತ್ಯ ಜೀವನಕ್ಕೂ ಕೂಡ ಯೂಸ್ ಮಾಡ್ಬೋದು, ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಬೋದು, ಮತ್ತೆ ಇವಾಗ ಬೇರೆ ಬೇರೆ ಪರ್ಪಸ್ಗಳಿಗೆ ಇವಾಗ ಯೂಸ್ ಮಾಡ್ಕೋಬೋದು. ಅಂದ್ರೆ ಲೈಕ್ ಏನಾದ್ರು ಗಾರ್ಡನಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ಇದಕ್ಕೆಲ್ಲ ರೀಯೂಸ್ ಮಾಡ್ಬೋದು. ರೀಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಶನ್ ಬರುತ್ತೆ ಸರ್ ಇಲ್ಲಿ, ನಾವು ಅದನ್ನ ಸ್ಟೋರ್ ಮಾಡೋದು ಹೆಂಗೆ?
ಸರ್ ಸ್ಟೋರ್ ಮಾಡೋದಕ್ಕೂ ನಮಗೆ ಸಾಕಷ್ಟು ವಿಧಾನ ಇದಾವೆ. ಹೇಳಿ ಹೇಳಿ ಏನೇನು. ಇವಾಗ ಏನಂತಂದ್ರೆ ಸರ್, ಇವಾಗ ನೋಡಿ ನಮಗೆ ಇವಾಗ ಪರ್ಟಿಕ್ಯುಲರ್ಲಿ ನಾವು ಸ್ಟೋರ್ ಮಾಡಿ ಯೂಸ್ ಮಾಡ್ತೀವಿ ಅಂತಂತ ಹೇಳಿದ್ರೆ, ಅದನ್ನ ಇವಾಗ ಏನೋ ನಮ್ಗೆ ಇವಾಗ 30-40 ಇದೆ ಅಂತ ಹೇಳಿದ್ರೆ ಅದರಲ್ಲಿ ಇವಾಗ ಸ್ಟೋರೇಜ್ ಟ್ಯಾಂಕ್ ಕೊಡ್ತೀನಿ ಅದಿದೆ ಅಂತಂದ್ರೆ ದಟ್ ಈಸ್ ಲಾಸ್, ಬರ್ಡನ್ ಆಗುತ್ತೆ. ಅದು ಬರ್ಡನ್ ಅಂತ ಅನ್ನೋದಕ್ಕಿಂತ ಅದರಲ್ಲಿ ನಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅದನ್ನ ಸ್ಟೋರ್ ಮಾಡಬೇಕಾ ಇಲ್ಲ ಅಂತಂತಂದ್ರೆ ನಮಗೆ ಅದು ಇನ್ಫಿಲ್ಟ್ರೇಷನ್ ಲೈಕ್ ಪರ್ಕ್ಯುಲೇಷನ್ ಪಿಟ್ ಮಾಡಿ ಯೂಸ್ ಮಾಡ್ಬೇಕಂತ ಅನ್ನೋದು. ಇವಾಗ ನಮಗೆ ಇವಾಗ ಕ್ಯಾಚ್ಮೆಂಟ್ ಏರಿಯಾ ಅಂತಂತಂದ್ರೆ ನಮಗೆ ರೂಫ್ ಏರಿಯಾ ಅಂತ ಅಂತೀವಲ್ಲ, ರೂಫ್ ಏರಿಯಾ ಇವಾಗ ದೊಡ್ಡ ಇವಾಗ ಇಂಡಸ್ಟ್ರಿಯಲ್ ಶೆಡ್ ಇದೆ ಅಂತ ಇಟ್ಕೊಳ್ಳಿ, ಒಂದು 4,000-5,000 ಸ್ಕ್ವೇರ್ ಫೀಟ್ ಒಂದು ಶೆಡ್ ಹೊಡೆದಿರ್ತಾರೆ, ಇಲ್ಲ ಅಂತಂದ್ರೆ ಒಂದು ರೂಫ್ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ, ದೊಡ್ಡ ಏರಿಯಾ ಇರುತ್ತೆ ಅಂತ ಇಟ್ಕೊಳ್ಳಿ. ಅದಷ್ಟಕ್ಕೆ ನೀರು ಬಂತು ಅಂತ ಹೇಳಿದ್ರೆ ರೈನ್ ತುಂಬಾ ವಾಟರ್ ಕಲೆಕ್ಟ್ ಆಗುತ್ತೆ. ಆವಾಗ ಮ್ಯಾಕ್ಸಿಮಮ್ ವಾಟರ್ಗೆ ನಾವು ಏನಾರ ಲೈಕ್ ಅದಕ್ಕೆ ಅಂತಾನೆ ಒಂದು ಸ್ಟೋರೇಜ್ ಟ್ಯಾಂಕ್ ಮಾಡಿ, ಸ್ಟೋರೇಜ್ ಟ್ಯಾಂಕ್ನ ಅಷ್ಟೇ ಅಬೋದ ಗ್ರೌಂಡ್ ಲೆವೆಲ್ ಮಾಡ್ಬೋದು, ಗ್ರೌಂಡ್ ಲೆವೆಲ್ ಒಳಗಡೆ ಮಾಡ್ಬೋದು, ಇಲ್ಲಾಂದ್ರೆ ನಾವು ಜಸ್ಟ್ PVC ಟ್ಯಾಂಕ್ಸ್ ಬರುತ್ತಲ್ಲ ಸರ್, ಇವಾಗ 1000 ಲೀಟರ್ ಅವೆಲ್ಲ ಬರುತ್ತಲ್ಲ, ಅವನು ಜಸ್ಟ್ ಇವಾಗ ಔಟ್ಲೆಟ್ ಪೈಪ್ ಏನು ಬರುತ್ತಲ್ಲ, ಗಟರ್ಸ್ ಇಂದ PVC ಪೈಪ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಟ್ಯಾಂಕ್ ಇಟ್ಬಿಟ್ಟು ಸ್ಟೋರ್ ಮಾಡಿ ಯೂಸ್ ಮಾಡಬಹುದು, ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ಸೈಟ್ಗಳಲ್ಲಿ ನಮಗೆ ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬಂದ್ಬಿಡುತ್ತೆ. ಇವಾಗ ಟ್ಯಾಂಕ್ ಮಾಡ್ಬೇಕಂತಂದ್ರೆ ಒಂದು ಇವಾಗ ಬ್ರಿಕ್ಕಲ್ ಕಟ್ಟಿ ಎಲ್ಲ ಮಾಡಿ, ಅದಕ್ಕೆ ಸಮ್ ಪ್ರೊಸೀಜರ್ ಇದೆ. ಅದನ್ನ ಮಾಡಿದ್ರೆ ಇವಾಗ ಕ್ಯಾಚ್ಮೆಂಟ್ ಏರಿಯಾನೇ ಕಮ್ಮಿ ಇದೆ, ಫುಲ್ ರಾತ್ರಿ ಎಲ್ಲ ಮಳೆ ಹೊಡೆದ್ರು ನಮಗೆ ಒಂದು ಡ್ರಮ್ ನೀರು ತುಂಬಲ್ಲ ಅಂತ ಹೇಳಿದ್ರೆ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ವೇಸ್ಟ್ ಅಂತ ಹೇಳ್ತೀರಾ. ಅದಕ್ಕೆ ಬೇಸ್ಡ್ ಆನ್ ಕ್ಯಾಚ್ಮೆಂಟ್ ಏರಿಯಾ ನಾವು ಮಾಡಬೇಕು. ನೀವು ಹೇಳೋದು ಸೈಟ್ ದೊಡ್ಡದಿದ್ರೆ ಕಲೆಕ್ಟ್ ಮಾಡಿ, ಸೈಟ್ ಚಿಕ್ಕದಿದ್ರೆ ನೆಲದೊಳಗಡೆ ಬಿಡಿ. ಅಟ್ಲೀಸ್ಟ್ ನಮ್ಗೆ ಇವಾಗ ಕ್ಯಾಚ್ಮೆಂಟ್ ಏರಿಯಾ ಕಡಿಮೆ ಇದೆ, 30-40 ಇದೆ, 60-40 ಇದೆ, ಅದರಲ್ಲಿ ನಮ್ಗೆ ಜಾಗನೇ ಇಲ್ಲಪ್ಪ, ಇನ್ನೇನ್ ಮಾಡೋದು, ಇವಾಗ ತುಂಬಾ ಕಾಸು ಕೊಟ್ಟು ಸೈಟ್ ತೊಗೊಂಡಿದೀವಿ ಅದರಲ್ಲಿ. ಬಟ್ ನಮ್ಗೆ ಕನ್ಸರ್ನ್ ಇದೆ ರೈನ್ ವಾಟರ್ ವೇಸ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಒಂದು ಪರ್ಕ್ಯುಲೇಷನ್ ಪಿಟ್ ಮಾಡಿದ್ರೆ ಆಗುತ್ತೆ ಸರ್. ಪರ್ಕ್ಯುಲೇಷನ್ ನಮ್ದೇ ಬೋರ್ ರೀಚಾರ್ಜ್ ಆಗುತ್ತೆ. ಆಮೇಲೆ ನಾವು ಸ್ವಲ್ಪ ಜನಗಳು ನಾವ್ ಹೆಂಗೆ ಯೋಚನೆ ಮಾಡ್ತೀವಿ ಅಂದ್ರೆ ನಮ್ ಬೋರೇ ಇಲ್ಲ, ನಾನು ಯಾಕೆ ಮಾಡ್ಬೇಕು, ಅವ್ನ ಪಕ್ಕದ ಮನೇಲಿ ಬೋರ ರೀಚಾರ್ಜ್ ಆಗುತ್ತೆ ಅಂತ ಅವನಿಗೆ ಯಾಕೆ ನಾನು ಮಾಡಬಾರ್ದು. ಅದ್ ನಾವು ಎನ್ವಿರಾನ್ಮೆಂಟ್ ಮಾಡೋ ಮೋಸ ಅದು ಆಕ್ಚುಲಿ. ಇವಾಗ ನಾವ್ ಅದೇ ಬೋರ್ ಇದು ನಮ್ಮೆಲ್ಲ ಜನ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದ್ರೆ ಬೋರ್ ಇವ್ರನ್ನ ಮಾತ್ರ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಬಟ್ ಏನಂದ್ರೆ ಇವಾಗ ಅನ್ನೆಸೆಸರಿ ವೇಸ್ಟ್ ಆಗೋದನ್ನ ನಾವು ಯೂಸ್ ಮಾಡಬಹುದು. ಆಮೇಲೆ ಒಂದು ಕ್ವಶನ್ ಇದೆ ಸರ್ ನಂದಲ್ಲಿ, ನಾವೇನೋ ಯೂಸ್ ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ, ಯೂಸ್ ಮಾಡೋದಕ್ಕೂ ಕೂಡ ಡೈರೆಕ್ಟ್ ಆಗಿ ಬರುತ್ತಲ್ಲ, ತುಂಬಾ ಜನ ಹೇಳ್ತಾರೆ ಡೈರೆಕ್ಟ್ ಮಳೆ ನೀರನ್ನ ಯೂಸ್ ಮಾಡಬಾರ್ದು, ಏನೋ ಕಂಟೈನ್ಮೆಂಟ್ ಆಗಿರುತ್ತೆ, ಅದಕ್ಕೆ ಫಿಲ್ಟರ್ ಸಿಗುತ್ತಾ? ಅಲ್ಲ ಸರ್, ಅದಕ್ಕೆ ಫಿಲ್ಟರ್ಗಳು ಸಿಗುತ್ತೆ ನವಡೇಸ್ ಸಾಕಷ್ಟು. ಅದಕ್ಕೆ ಅಂತಾನೆ ರೈನ್ ವಾಟರ್ ಫಿಲ್ಟರ್ಗಳು ಬರುತ್ತೆ, ಅದು ಡೈರೆಕ್ಟ್ ಆಗಿ ಸಂಪ್ಗೆ ಕನೆಕ್ಟ್ ಮಾಡ್ಬೋದು ಅಂತಂತೆಲ್ಲ ಕೊಡ್ತಾರೆ. ಅದನ್ನು ಕೂಡ ಯೂಸ್ ಮಾಡ್ಬೋದು, ಮಾಡಂಗೇನಿಲ್ಲ ಅಂತಂತೇನಿಲ್ಲ. ಬಟ್ ಏನಂತಂದ್ರೆ ಅದೆಲ್ಲದಕ್ಕೂ ಮೇಜರ್ ಆಗಿ ಪರ್ಕ್ಯುಲೇಷನ್ ಪಿಟ್ಟೆ ಬೆಟರ್ ಆಪ್ಷನ್. ಯಾಕಂದ್ರೆ 60-40 ಇದೆ ಅಂದ್ರೆ ಸ್ವಲ್ಪ ಏರಿಯಾ ದೊಡ್ಡದಿರುತ್ತೆ, ಅದರಿಂದ ನೀರು ಬರುತ್ತೆ. ಆಮೇಲೆ ಅದಕ್ಕೆ ಅದೊಂದು ನಮ್ ಕೇಳಿದ್ರೆ ಇವಾಗ ಎಲ್ಲರೂ ಒಂದು ಇದು ಹೇಳ್ತಾರೆ, ಲೈಕ್ ಏನು ಸಂಪಿಗೆ ಡೈರೆಕ್ಟ್ ಆಗಿ ಬಿಟ್ಕೊಂಡ್ಬಿಡಿ ಅಂತ, ಫಿಲ್ಟರ್ ಹಾಕ್ತಿವಿ, ಫಿಲ್ಟರ್ ಹಾಕಿ ಡೈರೆಕ್ಟ್ ಆಗಿ ಸಂಪಿಗೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಬಟ್ ಅದರಿಂದ ಡೈರೆಕ್ಟ್ ಆಗಿ ಬಿಡೋದ್ರಿಂದ ನಮಗೆ ಏನು ದೇರ್ ಇಸ್ ಅ ಚಾನ್ಸಸ್ ನಮಗೆ ಡರ್ಟ್ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಕೊಳೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ನಾವು ಯಾಕಂದ್ರೆ ಅದು ಫಿಲ್ಟರ್ ವರ್ಕ್ ಆಗುತ್ತಾ ಇಲ್ಲ ಅಂತ ನಾವು ಆಲ್ ಟೈಮ್ ಸಮ್ಟೈಮ್ಸ್ ಟೆಕ್ನಿಕಲ್ ಇಶ್ಯೂಸ್, ಇವಾಗ ಎಲೆಕ್ಟ್ರಾನಿಕ್ ಐಟಮ್ಸ್ ಯಾವಾಗ ಬೇಕಾದ್ರೂ ಅದು ಇದಾಗ್ಬೋದು. ಬಟ್ ಆ ಥರ ಸ್ವಲ್ಪ ದೊಡ್ಡದಿದೆ ಅಂದ್ರೆ ಒಂದು ಸಪ್ರೇಟ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಸರ್. ಸಪ್ರೇಟ್ ಟ್ಯಾಂಕ್ ಸ್ಟೋರೇಜ್ಗೆ ಅಂತ 1000 ಲೀಟರ್ ಒಂದು ಟ್ಯಾಂಕ್ ಇಟ್ಬಿಟ್ರೆ ಬೆಟರ್. 1 or 2 ಇಟ್ಕೊಂಡ್ರೆ ಸಾಕು. ಇಲ್ಲಾಂದ್ರೆ ಬ್ಲಾಕ್ ವರ್ಕ್ ಅಲ್ಲೇ ಸಂಪ್ ಹೆಂಗ್ ಮಾಡ್ತೀವಲ್ಲ ಆ ಥರದ ಒಂದು ಚಿಕ್ಕದೊಂದು 2-3 ಸಾವಿರ ಲೀಟರ್ ಸಾಕಾಗುತ್ತೆ ಸರ್. ಅದನ್ನ ಕ್ಲೀನ್ ಆಗಿ ಒಂದು ಮೇಂಟೈನ್ ಮಾಡಿದ್ರೆ ಅದರಲ್ಲ ಒಂದು ಚಿಕ್ಕದೊಂದು ಮೋಟರ್ ಇಟ್ಕೊಂಡು ನಮ್ಮ ಗಾರ್ಡನ್ ಪರ್ಪಸ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಕಾರ್ ವಾಶ್, ಬೈಕ್ ವಾಶ್ ಅದಕ್ಕೆಲ್ಲ ಯೂಸ್ ಮಾಡ್ಬೋದು. ಆರಲ್ಸ್ ಇವಾಗ ಏನಾದ್ರು ನಮಗೆ ಪ್ಲಂಬಿಂಗ್ ಲೈನ್ ಏನೇನು ಸಪ್ರೇಟ್ ಸಿಸ್ಟಮ್ ಇದೆ ಅಂತ ಹೇಳಿದ್ರು, ಕಿಚನ್ ವಾಟರ್ ಸಪ್ರೇಟಾಗಿ ಹೋಗಂಗೆ ಮಾಡಿಸ್ಕೊಂಡು ಟಾಯ್ಲೆಟಿಗೆ ಫ್ಲಶ್ ಮಾಡೋದಕ್ಕೆ ಸಪ್ರೇಟಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಆ ಪರ್ಪಸ್ಗೆಲ್ಲ ಯೂಸ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ನಾವು ಸ್ಟೋರ್ ಮಾಡ್ತೀವಲ್ಲ, ನನ್ನ ಪ್ರಕಾರ ನೀರನ್ನ ಒಂದ್ ಕಡೆ ಸ್ಟೋರ್ ಮಾಡಿದಾಗ ಅಲ್ಲಿ ಹುಳಗಳು, ಸೊಳ್ಳೆಗಳು ಇವೆಲ್ಲ ಬರೋ ಸಾಧ್ಯತೆ ಇರುತ್ತೆ. ಯೂಶಲಿ ನೀವೇ ನೋಡಿರ್ತೀರ, ಒಂದ್ ಕಡೆ ನೀರು ಸ್ಟೋರ್ ಮಾಡಿದ್ವಿ, ಹುಳ ಬರುತ್ತೆ, ಸೊಳ್ಳೆ ಬರುತ್ತೆ, ಆಮೇಲೆ ಪಾಚಿ ಕಟ್ಕೊಳ್ಳುತ್ತೆ. ಇದನ್ನ ಹೆಂಗ ಅವಾಯ್ಡ್ ಮಾಡೋದು ನಾವು ಸರ್? ಇವಾಗ ನೋಡಿ ಅದನ್ನ ಇವಾಗ ಫಸ್ಟ್ ಥಿಂಗ್ ಈಸ್ ನಮಗೆ ಅದು ಮೇಜರ್ ಡಿಸ್ಅಡ್ವಾಂಟೇಜ್ ಇದರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಲ್ಲಿ ಇದೇ ಮೇನ್ ಡಿಸ್ಅಡ್ವಾಂಟೇಜಸ್ ಅಂತ ಬಂದ್ರೆ ಅದೇ ನಮಗೆ ಕಾಸ್ಟ್ ಜಾಸ್ತಿ ಬರುತ್ತೆ. ಇವಾಗ ಅದನ್ನ ಸ್ಟೋರೇಜ್ ಮಾಡಬೇಕು ಅದು ಇದು ಅಂತ ಎಷ್ಟು ಬರ್ಬೋದು ನಿಮ್ ಪ್ರಕಾರ? ಒಂದು 30-40 ನಾವು ಸರ್ ನಮಗೆ ಒಂದು ಸಂಪ್ ಮಾಡಷ್ಟೇ ಖರ್ಚು ಬಂದ್ಬಿಡುತ್ತೆ.
ಸಂಪ್ ಮಾಡೋಷ್ಟೇ ಸಿವಿಲ್ ಅಲ್ಲಿ ಮಾಡೋದು ಸಿವಿಲ್ ಅಲ್ಲಿ ಮಾಡಿದ್ರೆ. ಇಲ್ಲಾಂದ್ರೆ ಟ್ಯಾಂಕ್ ಇಟ್ಕೊಂಡು ಯೂಸ್ ಮಾಡ್ತೀವಿ ಅಂತಂದ್ರೆ ಅದೊಂದು ನಮ್ಗೆ ಎಸ್ಥೆಟಿಕ್ ವ್ಯೂ ಹೋಗುತ್ತೆ. ಇವಾಗೆಲ್ಲ ಒಂದ್ ಕಡೆ ಟ್ಯಾಂಕ್ ಕಾಣಿಸ್ತಾ ಇರುತ್ತೆ, ಆಮೇಲೆ ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು, ಪಾರ್ಕಿಂಗ್ ಅಲ್ಲೇ ಒಂದು ಟ್ಯಾಂಕ್ ಕುತ್ಕೊಂಡಿರುತ್ತೆ, ಅದು ನಮಗೆ ಒಂಥರ ಎಫೆಕ್ಟ್ ಹೊಡಿಯುತ್ತೆ, ಬೇಜಾರಾಗುತ್ತೆ, ಜಾಗ ತಿನ್ನುತ್ತೆ, ನೋಡಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಒಂದು ಟ್ಯಾಂಕ್, ಅದೊಂದು ಡಿಸ್ಅಡ್ವಾಂಟೇಜ್ ಕಾಣುತ್ತೆ. ಆಮೇಲೆ ನಮ್ ಟೆರೆಸ್ ನ ಆಲ್ ಟೈಮ್ ಕ್ಲೀನ್ ಆಗಿ ಇಟ್ಟಿರ್ಬೇಕು. ಯಾಕಂದ್ರೆ ನಾವು ಮೇಂಟೈನ್ ಮಾಡಲ್ಲಪ್ಪ, ನಾವು ಮೇಲೆ ಯಾರು ಕಸ ಗುಡಿಸ್ತಾರೆ, ಯಾರು ಕ್ಲೀನ್ ಮಾಡ್ತಾರೆ ಅಂತ ಹೇಳಿದ್ರೆ ರೈನ್ ವಾಟರ್ ನಾವು ಹಾರ್ವೆಸ್ಟಿಂಗ್ ನಾವು ಮಾಡಕ್ ಆಗೋದಿಲ್ಲ. ಅದು ಆಲ್ವೇಸ್ ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಎಲ್ಲ ಪಕ್ಷಿಗಳು ಓಡಾಡ್ತಾ ಇರ್ತವೆ, ಮೇಲ್ಗಡೆ ಹಾರಾಡ್ತಾ ಇರ್ತವೆ, ಅದು ಗಲೀಜ್ ಮಾಡ್ತವೆ, ಅವಾಗ ನೀರು ಬರುತ್ತೆ, ಕೆಳಗಡೆ ಬರುತ್ತೆ. ಅದೆಲ್ಲ ಇರೋದ್ರಿಂದ ನಮಗೆ ಅದು ಆಲ್ವೇಸ್ ಟೆರೆಸ್ ನಮಗೆ ಕ್ಲೀನ್ ಆಗಿರ್ಬೇಕು. ಅದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ದೊಡ್ಡದಾಗಿದ್ದಾಗ ಏನಾಗುತ್ತೆ, ಒಂದು ಫಿಲ್ಟರ್ ಹಾಕೊಂಡು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಡೈರೆಕ್ಟ್ ಆಗಿ ನಾವು ಲೈಕ್ ಡ್ರಿಂಕಿಂಗ್ ಪರ್ಪಸ್ ಅದ್ಯಾವುದಕ್ಕೆ ಯೂಸ್ ಮಾಡಿಲ್ದೇ ಇರೋದ್ರಿಂದ ಗಾರ್ಡನಿಂಗ್ ಯೂಸ್ ಮಾಡಬಹುದು. ಮೇನ್ ಆಗಿ ಗಾರ್ಡನಿಂಗ್ ಯೂಸ್ ಮಾಡಬಹುದು. ಕಾರ್ ವಾಶ್, ಬೈಕ್ ವಾಶ್, ಈ ತರದಕ್ಕೆಲ್ಲ ಫ್ಲೋರ್ ವಾಶ್, ಡೊಮೆಸ್ಟಿಕ್ ಯೂಸ್ ಅಂತ ಯೂಸ್ ಮಾಡಬಹುದು. ಆಲ್ಮೋಸ್ಟ್ ಸ್ವಲ್ಪ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಬಟ್ಟೆ ತೊಳೆಯಕ್ಕೆ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಇದನ್ನ ಸ್ನಾನಕ್ಕೆ ಕುಡಿಯಕ್ಕೆಲ್ಲ ಯೂಸ್ ಮಾಡಕ್ಕಾಗಲ್ಲ, ಅದಕ್ಕೆ ಮಾಡಕ್ಕಾಗಲ್ಲ ಸರ್, ಆಗದೇ ಇಲ್ಲ. ಯಾಕಂದ್ರೆ ಅದಷ್ಟು ಏನೇ ಮಾಡಿದ್ರು ಅದಷ್ಟು ಕ್ಲೀನ್ನೆಸ್ ಬರೋದಿಲ್ಲ. ಹಂಗಾಗಿ ಡ್ರಿಂಕಿಂಗ್ ಪರ್ಪಸ್ ಮಾಡ್ಬೋದು, ಮಾಡಕ್ಕಾಗದೇ ಇಲ್ಲ ಅಂತಂತಲ್ಲ, ಬಟ್ ನಾಟ್ ಸಜೆಸ್ಟಬಲ್ ಮಾಡಲ್ಲ ನೀವು, ಸಜೆಸ್ಟ್ ಮಾಡಂತ ಥಿಂಗ್ ಅಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಇವಾಗ ಇವೆಲ್ಲ ಮಾಡೋದಕ್ಕೆ ಪೈಪ್ ಲೈನ್ ಮಾಡಿ ಫಿಲ್ಟರ್ ಹಾಕಿ ಮಾಡೋದಕ್ಕೆ ಎಷ್ಟು ಕಾಸ್ಟ್ ಆಗ್ಬೋದು ನಿಮ್ ಪ್ರಕಾರ? ಎರಡು ಕಾಸ್ಟ್ ಹೇಳಿ. ಒಂದು ಪರ್ಕ್ಯುಲೇಷನ್ ಪಿಟ್, ಒಂದು ರಿಯೂಸ್ ಒಂದು. ಸರ್ ಪರ್ಕ್ಯುಲೇಷನ್ ಪಿಟ್ ಮಾಡ್ತೀವಿ ಅಂತಂದ್ರೆ ನೋಡಿ, ನಮಗೆ ಆಲ್ಮೋಸ್ಟ್ ಒಂದು 25-30 ಸಾವಿರದಲ್ಲಿ ಮುಗ್ದೋಗುತ್ತೆ ಕೆಲಸ, ಒಳಗಡೆ ಬಿಟ್ಬಿಡೋದು. ಸರ್ ಇವಾಗ ನೆಕ್ಸ್ಟ್ ಅದನ್ನ ಹೆಂಗ್ ಮಾಡೋದಂತಾನು ಒಂದು ಸ್ಮಾಲ್ ಡಿಸ್ಕಷನ್ ತಗೊಂಡ್ಬಿಡೋಣ. ಸರಿ, ಓಕೆ. ಅಂಡ್ ಇವಾಗ ನಮ್ಗೆ ಯೂಸಬಲ್ ಥಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬೇಸ್ಡ್ ಆನ್ ಕ್ಯಾಚ್ಮೆಂಟ್ ಏರಿಯಾನೇ ಹೋಗುತ್ತೆ ಸರ್. ಯಾಕಂದ್ರೆ ನಾವು ವೆರಿ ಮಿನಿಮಮ್ ಇಂದ 30-40 ಸೈಟ್ ಅಲ್ಲಿ ಯೂಸಬಲ್ ಥಿಂಗ್ ಮಾಡ್ತೀವಿ ಅಂತಂದ್ರೆ ಒಂದು 50-60 ಸಾವಿರ ಹೋಗ್ಬೋದು. ಯಾಕಂದ್ರೆ ಒಂದು ಟ್ಯಾಂಕ್ ಇಟ್ಕೊಂಡು ಏನೋ ಒಂದು ಎಕ್ಸ್ಟರ್ನಲ್ ಸರ್ಫೇಸ್ ಅಲ್ಲೇ ಮಾಡ್ಬೋದು. ಇಲ್ಲ ನಾವೇನಾರು ಅದೇ ಸಂಪ್ ತರನೇ ಕಟ್ಕೊಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಒಂದು 2-3 ಸಾವಿರ ಲೀಟರ್ ಕಟ್ತೀವಿ ಅಂತಂದ್ರೆ ಅದನ್ನು ಕೂಡ ನಮ್ಗೊಂದು ಹತ್ರ ಒಂದು 50-60 ಸಾವಿರ 80 ಸಾವಿರ ಗಂಟ ಖರ್ಚಿದೆ. ನಿಮ್ಮ ಪ್ರಕಾರ ಸಂಪ್ ಅಷ್ಟೇ ಖರ್ಚು ಬರುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಸೇಮ್ ಮೆಥಡೇ ಮಾಡ್ಬೇಕಲ್ವಾ. ಹಂಗಾಗಿ ಅದಕ್ಕೇನು ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ನೋಡಿ ಸರ್, ಇದರಲ್ಲಿ ಇವಾಗ 2 ತರ ಆಯ್ತು. ಇವಾಗ ಅದು ಸ್ಟೋರೇಜ್ ವಾಟರ್ ಮಾಡೋದು ಪರ್ಪಸ್ ಬಂದ್ಬಿಟ್ಟು ಇವಾಗ ನಮಗೆ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ಇದಕ್ಕೆ ಸೂಟಬಲ್ ಆಗುತ್ತೆ. ದೊಡ್ಡ ಕ್ಯಾಚ್ಮೆಂಟ್ ಏರಿಯಾ ಕಡೆ ಎಲ್ಲ ಅದು ಸ್ಟೋರ್ ಮಾಡಿಬಿಟ್ರೆ, ಆಮೇಲೆ ಮೇಜರ್ ಆಗಿ ಇವಾಗ ಈ ಫ್ಯಾಕ್ಟ್ರೀಸ್ಗಳಲ್ಲೆಲ್ಲ ಇವಾಗ ಫೈರ್ ಸ್ಟೇಷನ್ಗೆ ಅಂತಾನೆ ಒಂದು 2 ಲಕ್ಷ 3 ಲಕ್ಷ ಲೀಟರ್ ಟ್ಯಾಂಕ್ ಮಾಡಿರ್ತಾರೆ. ಅಂಥದಕ್ಕೆಲ್ಲ ಅದನ್ನೇನು ಯಾವಾಗಲೂ ಸ್ಟೋರೇಜ್ ಆಗೇ ನಿಂತಿರುತ್ತೆ. ಆಮೇಲೆ ಅದಕ್ಕೆ ಇಂಥದೇ ವಾಟರ್ ಬೇಕಂತ ಏನಿಲ್ಲ. ಏನಾರು ಒಂದು ಫೈರ್ ಅಟ್ಯಾಕ್ ಆದ್ರೆ ಅದು ವಾಟರ್ ಪಂಪ್ ಹೊಡೆಯಕ್ಕೆ ಅಂತ ಹೇಳ್ಬಿಟ್ಟು ನೀರು ಬೇಕು. ಅಂಥದಕ್ಕೆಲ್ಲ ರೈನ್ ವಾಟರ್ನ ಯೂಸ್ ಮಾಡಬೇಕು. ಅಲ್ಲೆಲ್ಲ ವೇಸ್ಟ್ ಆಗದಿರಂಗೆ ಕ್ಲೀನ್ ಆಗಿ ಪ್ಲಾನ್ ಮಾಡಬೇಕು. ಅದು ಯೂಸ್ ಆಗುತ್ತೆ. ಕಮರ್ಷಿಯಲ್ ಬೆಸ್ಟ್ ಆಗುತ್ತೆ ಸರ್. ಏರಿಯಾ ದೊಡ್ಡದಿರಬೇಕು, ಅವಾಗ ಅದು ಸ್ಟೋರೇಜ್ ಟ್ಯಾಂಕ್ ಮಾಡೋದು ಯೂಸ್ ಆಗುತ್ತೆ. ನಮ್ಗೆ ಇವಾಗ 30-40 ಬಂದ್ವಿ ಅಂತ ಹೇಳಿದ್ರೆ 30-40ನಲ್ಲಿ ನಾವು ಸ್ಟೋರೇಜ್ ಅಂತ ಮಾಡೋ ಬದಲಾಗಿ ಇವಾಗ ಫಿಲ್ಟರ್ ಹಾಕೊಂಡೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಅದು ಡೈರೆಕ್ಟಾಗಿ ಸಂಪ್ ಬಿಟ್ಕೊಳ್ಳೋದು. ಅದು ನಮ್ಗೇನಂತ ಹೇಳಿದ್ರೆ ಇವಾಗ ಪಂಪ್ ಮಾಡೋರೆಲ್ಲ 100% ಅಶ್ಯೂರೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಅದು ಏನೋ ಅಗೇನ್ ಇಟ್ಸ್ ಡಿಪೆಂಡ್ ಆನ್ ಸಿಸ್ಟಮ್ ಇರೋದ್ರಿಂದ ಅದು ಅವರು ನಮ್ಮ ಓನ್ ಡಿಸಿಷನ್. ನಾವು ಮಾಡಿದ್ರೆ ಮಾಡ್ಬೋದು, ಮಾಡಲಿಲ್ಲ ಅಂತ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ಬಟ್ ಏನಂದ್ರೆ ಅಟ್ಲೀಸ್ಟ್ ನಾವು ರೆಸಿಡೆನ್ಷಿಯಲ್ ಅವ್ರು ಏನು ಮಾಡ್ಬೋದು ಅಂತಂದ್ರೆ ಪರ್ಕ್ಯುಲೇಷನ್ ಪಿಟ್ ಮಾಡ್ಬೋದು. ಒಳಗಡೆ ಬಿಟ್ಬಿಡು. ಪರ್ಕ್ಯುಲೇಷನ್ ಪಿಟ್ ಮಾಡೋದಂತಂದ್ರೆ ಅದ್ರಲ್ಲಿ ಏನಿಲ್ಲ ಸರ್, ಸಿಂಪಲ್ ಮೆಥಡ್ ಇರುತ್ತೆ. ಏನಿಲ್ಲ ಸರ್, ನಾವು ಇವಾಗ ಮಾಮೂಲಿ ಇವಾಗ ಪಿಟ್ ಹೊಡಿತಿದ್ವಿ ಅಂತ ಇತ್ತಲ್ಲ, ಫಸ್ಟ್ ಸ್ಯಾನಿಟರಿ ಕನೆಕ್ಷನ್ ಅದೇ ತರನೇ ಸೇಮ್ ಪಿಟ್ ಹೊಡಿಯೋದು. ಅದಕ್ಕೆ ಒಂದು ಸಮ್ ರಿಂಗ್ಸ್ ಬರುತ್ತೆ, ಅದಕ್ಕೇನು ಕ್ಲೋಸ್ಡ್ ಸರ್ಫೇಸ್ ಏನಿರಲ್ಲ. ಅದಕ್ಕೆ ಕೆಳಗಡೆ ಒಂದು ಲೇಯರು ಸ್ವಲ್ಪ ದೊಡ್ಡ ಇವಾಗ ಬೋರ್ಡ್ರೆಸ್ಗಳ ತರ ಬರುತ್ತಲ್ಲ, ಆ ತರದನ್ನ ಹಾಕ್ಬಿಟ್ಟು ಸ್ಟೋರ್ ಮಾಡೋದು. ಅದು ಕಲ್ಲು ಹಾಕೋದು. ಅದ್ರ ಮೇಲ್ಗಡೆ ಅಂದ್ರೆ ಇದು ರಿವರ್ಸ್ ಇನ್ಫಿಲ್ಟ್ರೇಷನ್ ಮೆಥಡ್ ಅಂತ ಹೇಳ್ತೀವಿ. ನೀರನ್ನ ಫಿಲ್ಟರ್ ಮಾಡಿ ನೆಲದೊಳಗಡೆ. ಅಂದ್ರೆ ಏನಂದ್ರೆ ಇವಾಗ ನಮಗೆ ನಾರ್ಮಲಿ ಏನಾಗುತ್ತೆ, ಫಿಲ್ಟ್ರೇಷನ್ ಅಂತ ಹೇಳಿದ್ರೆ ದೊಡ್ಡದಿನಿಂದ ಚಿಕ್ಕದಾಗಿ ಲಾಸ್ಟಲ್ಲಿ ಒಂದು ಫಿಲ್ಟರ್ ವಾಟರ್ ತೊಗೊಂಡ್ರೆ ಹಿಂಗೆ ಫುಲ್ ಕೆಳಗಡೆ ಬರ್ತಾ ಫುಲ್ ಪ್ಯೂರಾಗಿ ಆಚೆ ಬರುತ್ತೆ. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ರಿವರ್ಸ್ ಇನ್ಫಿಲ್ಟ್ರೇಷನ್, ಮೇಲಿಂದನೇ ಫುಲ್ ಪ್ಯೂರಾಗಿ ಹಿಂಗೆ ಹೋಗುತ್ತೆ. ಆವಾಗ ಕೆಳಗಡೆ ದೊಡ್ಡದು ಬೋರ್ಡರ್ಸ್ಗಳಿರುತ್ತೆ. ಅದ್ರ ಮೇಲೆಗಡೆ 40 mm ಸೈಜಸ್ದು ಬರುತ್ತೆ. ಅದ್ರ ಮೇಲೆಗಡೆ ಒಂದು 20 mm ಸೈಜಸ್ ಜಲ್ಲಿಗಳು ಬರುತ್ತೆ, ಒಂದು ಲೇಯರು. ಆ್ಯಂಡ್ ಅದಾದಮೇಲೆ ಒಂದು 12 mm ಸೈಜಸ್ ಅದೆಲ್ಲ ಹಾಕಿ ಅದ್ರ ಮೇಲೆಗಡೆ ಸ್ಯಾಂಡು, ನ್ಯಾಚುರಲ್ ಸ್ಯಾಂಡು.
ಅದಷ್ಟು ಹಾಕಿದಾಗ ಏನಾಗುತ್ತೆ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ ಸರ್. ಒಳಗಡೆ ನೀರು ಹೋಗುತ್ತೆ. ಆ ನೀರು ಹೋದಾಗ ಏನಾಗುತ್ತೆ ಹೋಗ್ತಾನೆ ಅದು ಫಿಲ್ಟರ್ ಆಗಿ ಅಂದರೆ ಕ್ಲೀನಾಗಿ ಫಿಲ್ಟರ್ ಆಗಿ ಹೋಗುತ್ತೆ. ಬಟ್ ಇದು ಮಾಡಬೇಕಾದ್ರೆ ಮುಂಚೆನೇ ನಾವೇನೇನು ಪ್ರಿಕಾಷನ್ಸ್ ತಗೋಬೇಕು ಅಂತಂದರೆ ಸರ್, ಫಸ್ಟು ಆ ಫಿಲ್ಟ್ರ್ ಬರುತ್ತಲ್ಲ, ಇವಾಗ ನಾವು ಡೈರೆಕ್ಟು ಫಾರ್ ಎಕ್ಸಾಂಪಲ್ ಪಂಪ್ ಕೂರಿಸಿಲ್ಲ, ಅಲ್ಲಿಂದ ಇವಾಗ ಟೆರೆಸಿಂದ ನೀರಿಗೆ ಬಂದು ಈ ಪರ್ಕ್ಯುಲೇಷನ್ ಪಿಟ್ ಹೋಗ್ತಾ ಇದೆ ಅಂತಂತ ಹೇಳಿದ್ರೆ ಅದಕ್ಕೆ ಹೋಗೋಕೆ ನಾವು ಮುಂಚೆನೇ ಆ ಕ್ಯಾಪ್ಗೆ ಒಂದು ಜಾಲಿ ಫಿಕ್ಸ್ ಮಾಡಿರಬೇಕು ಸರ್. ಇಲ್ಲೂ ಫಿಕ್ಸ್ ಮಾಡಿರಬೇಕು, ಟೆರೆಸಲ್ಲೂ ಜಾಲಿ ಫಿಕ್ಸ್ ಮಾಡಿರಬೇಕು. ಯಾಕಂದ್ರೆ ದೊಡ್ಡ ದೊಡ್ಡ ಐಟಮ್ಗಳು ಏನಾದ್ರು ಪೇಪರ್ಸ್ ಅದು ಇದೆಲ್ಲ ಬಿದ್ದಿತ್ತು, ಎಲೆಗಳು ಅದೆಲ್ಲ ಹೋಯ್ತು ಅಂತ ಹೇಳಿದ್ರೆ ಆ ಫಿಲ್ಟ್ರೇಷನ್ ಅವಾಯ್ಡ್ ಮಾಡ್ಬಿಡುತ್ತೆ. ಸ್ಯಾಂಡ್ ಮೇಲೆ ಹೋಗಿ ಎಲ್ಲ ಕವರ್ ಆಗ್ಬಿಡುತ್ತೆ, ಒಂದು ಲೇಯರ್ ಆಯ್ತು ಅಂತ ಫಿಲಪ್ ಆಗುತ್ತೆ, ಅದು ಫಿಲ್ಟ್ರೇ ಆಗಲ್ಲ. ಅದು ನಾವೇನ್ ಅನ್ಕೊಂತೀವಿ ಓವರ್ಫ್ಲೋ ಆಗ್ತಾ ಇದೆ ಅಂತ ಅನ್ಕೊಂತೀವಿ. ಬಟ್ ಇದೊಂದು ನಾವು ಮೇಜರ್ ಕಾನ್ಸಂಟ್ರೇಟ್ ಮಾಡಬೇಕು. ಅದಕ್ಕೆ ಒಂದು ಮೆಶ್ ಥರದ್ದು ಏನೋ ಒಂದು ಹಾಕ್ಬೇಕು, ಜಾಲಿ ಅಂತಂತ ಹೇಳ್ತೀವಲ್ಲ, ಕ್ರೇಟಿಂಗ್ಸ್ ಆ ಥರದ್ದು ಏನನ್ನೊಂದು ಹಾಕಿ ಕ್ಲೀನಾಗಿ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಆ್ಯಂಡ್ ಆಮೇಲೆ ಅದನ್ನೇ 90% ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂತಂತ ಹೇಳಿದ್ರೆ ಪಾರ್ಕಿಂಗಲ್ಲಿ ಮಾಡೋದ್ರಿಂದ ಅದಕ್ಕೆ ಕ್ಯಾಪ್ ಏನು ಕೊಡ್ತಾ ಇಲ್ಲ. ಅಂದರೆ ಅದು ತೆಗೆದು ನೋಡಿ ಎಲ್ಲ ಮಾಡೋ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ, ಆ್ಯಂಡ್ ಅದನ್ನು ಮಾಡ್ತಾ ಇಲ್ಲ. ಸೊ ಹಂಗಾಗಿ ನಾವು ಮಾಡೋ ಟೈಮಲ್ಲಿ ನೀವೆಲ್ಲ ಪ್ರಿಕಾಷನ್ಸ್ ತೊಗೋಬೋದು. ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಅದು ತುಂಬಿತು ಅಂತಂತ ಇಟ್ಕೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ ಒಂದು 10 ಅಡಿ ಹೊಡೆದಿದ್ದೀವಿ ಅಂತಂತ ಇಟ್ಕೊಳ್ಳಿ, 10 ಅಡಿಗೆ ತುಂಬ 3 ದಿನ ಕಂಟಿನ್ಯೂಸ್ ಮಳೆ ಬಂತಂದ್ರೆ ತುಂಬಿ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕ್ಲೀನಾಗಿ ಮತ್ತೆ ಅಲ್ಲಿಂದ ಒಂದು ಔಟ್ಲೆಟ್ ಪೈಪ್ ಕೊಟ್ಟಿರ್ಬೇಕು ಸರ್. ಔಟ್ಲೆಟ್ ಪೈಪಿಂದ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿರ್ಬೇಕು, ಡ್ರೈನೇಜಿಗೆ ಬಿಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಓವರ್ಫ್ಲೋ ಆಗಿ ಮೈಟ್ ಬಿ ಪಾರ್ಕಿಂಗ್ ಒಳಗಡೆ ಬರೋ ಚಾನ್ಸ್, ಪಾರ್ಕಿಂಗ್ ಬಂದು ಸಂಪ್ ಒಳಗಡೆ ನೀರು ಹೋಗಿ ಅದು ಏನಾದ್ರು ಒಂದು ಹೆಡ್ಡೇಕ್ ಆ ಥರ ಆಗಿದೆ. ನಾನು ನೋಡಿದ್ದೀನಿ ತುಂಬಾ ಕಡೆ ಆ ಥರ ಆಗಿದೆ. ಹಂಗಾಗಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಔಟ್ಲೆಟ್ ಒಂದು ಪೈಪ್ ಇಟ್ಟಿದ್ವಿ ಅಂತಂದ್ರೆ ತಲೆನೋವಿಲ್ಲ, ತುಂಬಿತು ಅಂತಂದ್ರೆ ಅದು ಅಲ್ಲಿಂದ ಓವರ್ಫ್ಲೋ ಆಗುತ್ತೆ. ಇದಿಷ್ಟು ಮೆಥಡ್ಸ್ ನಾವು ಮಾಡಬೇಕು ಸರ್. ಯಾವ್ದು ಪರ್ಕ್ಯುಲೇಷನ್ ಪಿಟ್ ಮಾಡ್ತೀವಿ ಅಂತಂತ ಒಂದು ಇದಿದೆ. ಪರ್ಕ್ಯುಲೇಷನ್ ಪಿಟ್ ಮಾಡಿದಾಗ ನೀರು ಒಳಗಡೆ ಹೋಗುತ್ತಲ್ವಾ, ನಮ್ದೆಲ್ಲ ಕಾಲಮ್ಸ್ ಇರುತ್ತೆ ಅಲ್ಲಿ. ಹೌದು, ಕಾಲಮ್ಗಳಿಗೆಲ್ಲ ಹೋಗಿ ಕಾಲಮ್ ಅನ್ನ ಲೂಸ್ ಮಾಡಲ್ವಾ ನೀರು? ಅದೇನ ಮಾಡಲ್ಲ ಸರ್, ಅದಕ್ಕೂ ಸಂಬಂಧ ತೊಂದರೆ ಇಲ್ಲ. 100% ಅದಕ್ಕೆ ನಮ್ಮ ಜನರಿಗೆ ತುಂಬಾ ಡೌಟ್ ಇದೆ, ನಮಗೂ ಕೇಳಿದ್ದಾರೆ. ಬಟ್ ಏನಂದ್ರೆ ಇವಾಗ ನಮ್ಗೆ ಆಮೇಲೆ ರೈನ್ ವಾಟರ್ ಫಿಲ್ಟರ್ ನೋಡಿ ನಾವ್ ಇಲ್ಲೇ ಮಾಡ್ಬೇಕು, ಕಾಲಮ್ ಪಕ್ಕದಲ್ಲೇ ಮಾಡ್ಬೇಕಂತೇನಿಲ್ಲ, ದೂರ ಮಾಡ್ಬೋದು. ಇವಾಗ ಕಾಲಮ್ ಇಲ್ಲೊಂದು ಕಾಲಮ್ ಇದೆ ಅಂದ್ರೆ ಮಧ್ಯಕ್ಕೆ ಮಾಡೋಣ, ಅಷ್ಟು ತಲೆಯಲ್ಲಿ ಕನ್ಫ್ಯೂಷನ್ ಬೇಡ ನಮಗೆ. ಮಾಡಿದ್ರು ಆ ನೀರು ಕಾಲಮ್ ಹಂಗೇನಾಗಲ್ಲ ಸರ್, ಯಾಕಂದ್ರೆ ಅದು ಸಾಯಿಲ್ ಲೂಸ್ ಆಗಲ್ಲ, ಸಾಯಿಲ್ ಲೂಸ್ ಅದೆಲ್ಲ ಏನಾಗಲ್ಲ ಸರ್. ಏನಂದ್ರೆ ಇನ್ನ ಆಕ್ಚುಲಿ ಸಾಯಿಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತೀರಾ ನೀವು? ಇವಾಗ ಅದು ಅವಾಗ ಸುಮ್ಮನೆ ಒಣಗೋಗಿ ಡ್ರೈ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ನೀರು ಬಿದ್ದರೆ ಸ್ವಲ್ಪ ಹೆಲ್ತ್ ಚೆನ್ನಾಗಿರುತ್ತೆ, ಅದಕ್ಕೂ ಕೂಡ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ನಾವು ಅದು ರಾಂಗ್ ಅಸಂಪ್ಷನ್ ಆಗ್ಬಿಡ್ತೀವಿ, ನೀರು ಬಿದ್ದು ಲೂಸ್ ಆಗಿ ಎಲ್ಲ ಕೊಲಾಪ್ಸ್ ಆಗ್ಬಿಡುತ್ತೆ ಅಂತ ಅನ್ಕೊಂತೀವಿ. ಬಟ್ ಆಮೇಲೆ ಬೋರ್ ಇತ್ತಂದ್ರೆ ಬೋರ್ ಪಕ್ಕದಲ್ಲಿ ಮಾಡಬೇಕಾಗುತ್ತೆ. ಬೋರ್ ಇಲ್ಲ ಅಂತಂತಂದ್ರೆ ನಮ್ಗೆ ಎಲ್ಲಿ ಸಫಿಷಿಯೆಂಟ್ ಸ್ಪೇಸ್ ಸಿಗುತ್ತಲ್ಲ ಅಲ್ಲಿ ಮಾಡಿದ್ರೆ ಸಾಕು ಸರ್. ಈಗ ಸಂಪ್ ಪಕ್ಕದಲ್ಲೇ ಮಾಡಿ ಅದು ಹೆಡ್ಡೇಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದೂರ ಇವಾಗ ಸಂಪ್ ಇಲ್ಲಿದೆ ಅಂತಂದ್ರೆ ಒಂದು 2-3 ಅಡಿ ಗ್ಯಾಪ್ ಕೊಟ್ಬಿಟ್ಟು ಮಾಡಿದ್ರೆ ಆಗುತ್ತೆ. ಆಮೇಲೆ ಅದಕ್ಕೆ ಚಿಕ್ಕದು ಫಿಲ್ಟರ್ ಬರುತ್ತೆ ಸರ್, ಅಂದ್ರೆ ಪಿಟ್ ರಿಂಗ್ಸ್ ಎಲ್ಲ ಚಿಕ್ಕದೇ ಬರುತ್ತೆ, ಅದನ್ನ ಹಾಕೊಂಡ್ರೆ ಸಾಕು ಸರ್. ಫಿಲ್ಟರ್ ಕಾಸ್ಟ್ ಎಷ್ಟಾಗುತ್ತೆ? ಅದು ಓವರ್ ಆಲ್ ಫಿಲ್ಟರ್ ಅಂತಂದ್ರೆ ಲೈಕ್ ರಿಂಗ್ಸ್ ಇಳಿಸೋದು ಅದು ಇದನ್ನೆಲ್ಲ ಮಾಡೋದಕ್ಕೆ ಒಂದು 25,000 ಇಂದ 30,000 ಖರ್ಚು ಬರುತ್ತೆ ಅಷ್ಟೇ. ಅಲ್ಲ, ಮನೇಲಿ ರೀಯೂಸ್ ಮಾಡೋದಕ್ಕೋಸ್ಕರ ಫಿಲ್ಟರ್ ಯೂಸ್ ಮಾಡ್ತಾರಲ್ಲ, ಯೂಶಲಿ ನೀವು ಹಾರ್ಡ್ವೇರ್ ಶಾಪ್ ಹೋದ್ರೆ ಸಿಗುತ್ತೆ, ದೊಡ್ಡದಿರುತ್ತೆ. ಅದು ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಅಪ್ರಾಕ್ಸಿಮೇಟ್ಲಿ ಒಂದು 5,000 to 10,000 ಒಳಗಡೆ ಬರ್ಬೋದು, ಒಂದು 6-7,000 ಸಿಗ್ಬೋದು. ಆಮೇಲೆ ಡಿಪೆಂಡ್ ಅಪಾನ್ ಕಂಪನಿಯವರು, ಆಮೇಲೆ ಅವರು ಅದು ಕೊಡೋ ಫೀಚರ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರೌಂಡ್ 10,000 ರೂಪೀಸ್ ಅಂತೂ ಸಿಗುತ್ತೆ. 10,000 ಅಂತೂ ಸಿಗುತ್ತೆ ಸರ್, ಫಿಲ್ಟ್ರೇಷನ್ ಆಗುತ್ತೆ. ಆಮೇಲೆ ನಾವೇನ ಹಂಗೆ ನಮಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ಇನ್ನೊಂದೇನಂತಂದ್ರೆ ಇವಾಗ ನಮ್ಮ ಏರಿಯಾದಲ್ಲಿ ನೀರೇ ಬರಲ್ಲ ಅಂತ ಇಟ್ಕೊಳ್ಳಿ, ಇವಾಗ ಬೋರು ಇಲ್ಲ, ಬೋರ್ ಹಾಕಕ್ಕೆ ಒಂದೊಂದು ಲೇಔಟಲ್ಲಿ ಪರ್ಮಿಷನ್ ಕೊಡಲ್ಲ. ಕಾವೇರಿ ವಾಟರ್ ಎಲ್ಲ ನೋಡಿ 5 ದಿನಕ್ಕೆ ಒಂದ್ಸತಿ ಬರ್ತಾ ಇದೆ. ಇವಾಗ ಅಂತ ಕಡೆ ಎಲ್ಲ ನಾವು ಹಂಗಂತ ಈಗ 30-40 ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೇಸ್ಟ್ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ನಾವು ಸ್ವಲ್ಪ ಒಂದು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನೀರನ್ನ ಕಲೆಕ್ಟ್ ಮಾಡಲೇಬೇಕಾಗುತ್ತೆ. ಅಂದ್ರೆ ಕಾಸ್ಟ್ ವೈಸ್ ಸ್ವಲ್ಪ ಹೋದ್ರೂ ಪರವಾಗಿಲ್ಲ, ಬಿಕಾಸ್ ನಮ್ಗೆ ನಾಳೆ ನೀರೇ ಇಲ್ಲ ಅಂತಂದ್ರೆ ಏನ್ ಮಾಡೋದು. ಹಂಗಾಗಿ ಆವಾಗ ಅಟ್ಲೀಸ್ಟ್ ನಾವು ಏನಾದ್ರು ಲೈಕ್ ಡೊಮೆಸ್ಟಿಕ್ ಯೂಸಸ್ ಅಂತ ಹೇಳ್ತೀವಲ್ಲ, ಈ ಬಟ್ಟೆ ತೊಳೆಯೋದಕ್ಕಾಗ್ಲಿ, ಇಲ್ಲ ಅಂತಂದ್ರೆ ರೆಗ್ಯುಲರ್ ಇವಾಗ ನೋಡಿ ವೆಹಿಕಲ್ ಗಲೀಜ್ ಆಯ್ತಂದ್ರೆ ತೊಳಿತಾರೆ. ಅಂಡ್ ಅಗೇನ್ ಮನೆ ಕ್ಲೀನ್ ಮಾಡೋದಕ್ಕೆ, ಪಾರ್ಕಿಂಗ್ ಒರ್ಸೋದಕ್ಕೆ, ಮನೆ ಒರ್ಸೋದಕ್ಕೆ, ಅದು ಇದಕ್ಕೆಲ್ಲದಕ್ಕೂ ಯೂಸ್ ಆಗೋ ಥರ ಒಂದು ಅಟ್ಲೀಸ್ಟ್ ಒಂದು PVC ಟ್ಯಾಂಕ್ ಇಟ್ಕೊಂಡಾರ ಮೇಂಟೈನ್ ಮಾಡ್ಬೋದು. ಅಲ್ಲಿ ಸೊಳ್ಳೆಗಿಲೆ ಆಗದಿರೋ ಥರ ಹೇಗೆ ನೋಡ್ಕೊಳ್ಳೋದು? ಹೌದು ಸರ್, ಇದು ಮೇಜರ್ ಡಿಸ್ಅಡ್ವಾಂಟೇಜ್. ಒಳ್ಳೆ ಕ್ವಶನ್ ಇದು. ಯಾಕಂದ್ರೆ ನೀರು ನಾವೇನೋ ಸ್ಟೋರ್ ಮಾಡ್ಬಿಡ್ತೀವಿ, ಅದನ್ನ ಅವಾಗ ಯೂಸ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ, ಸೊಳ್ಳೆ ಬಂದ್ಬಿಡುತ್ತೆ. ಆಮೇಲೆ ಮೇಲಿಂದ ಮಳೆ ಬರ್ಬೇಕಾದ್ರೆ ಅದು ಕ್ಲೀನಾಗೇ ಇರುತ್ತೆ ಸರ್, ಪ್ಯೂರ್ ವಾಟರ್ ಆಗೇ ಇರುತ್ತೆ. ಬಟ್ ಅಲ್ಲಿಂದ ಇವಾಗ
ಇವು ನಮ್ಗೆ ಗಾಳಿ ಇದರಲ್ಲೆಲ್ಲನೂ ಏನಾಗುತ್ತೆ, ಡಸ್ಟ್ ಎಲ್ಲ ಫಿಲ್ ಆಗುತ್ತೆ, ಅದ್ರ ಜೊತೆ ಮೇನ್ ಆಗಿ ಟೆರೆಸ್ ಅಲ್ಲಿರೋ ಡಸ್ಟ್ ಎಲ್ಲ ಬಂದು ಡಸ್ಟ್ ಎಲ್ಲ ತುಂಬ್ಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಅದೆಲ್ಲ ಸ್ವಲ್ಪ ಕಂಟಾಮಿನೇಟ್ ವಾಟರ್ ಅಂತಂದ್ರೆ ಸ್ವಲ್ಪ ಡರ್ಟ್ ವಾಟರ್ ಥರ ಆಗುತ್ತೆ. ಆ ಡರ್ಟ್ ವಾಟರ್ ಏನಾಗುತ್ತೆ, ಅದು ಏನು ಮಸ್ಕಿಟೋಸ್ ಡೆವಲಪ್ಮೆಂಟ್ ಆಗೋಕ್ಕೆ, ಸೊಳ್ಳೆಗಳು ಬ್ರೀಡಿಂಗ್ ಮಾಡೋದಕ್ಕೆ ಅಂತಂದರೆ ಲೈಕ್ ಎಕ್ಸ್ಟ್ರಾ ಸೊಳ್ಳೆಗಳು ಉತ್ಪತ್ತಿ ಆಗೋದಕ್ಕೆ, ಅದಕ್ಕೆಲ್ಲದಕ್ಕೂ ಒಂದು 7 ಮಾಡಿಸಿದ ಜಾಗ ಅಂತ ಹೋಗ್ಬಿಡುತ್ತೆ. ಯಾಕಂದ್ರೆ ನಿಂತ ನೀರಲ್ಲಿ ಆಟೋಮೆಟಿಕ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬೇಗನೆ ಅದಕ್ಕೇನು ಮಾಡ್ಬೇಕಂದ್ರೆ ಸರ್, ನೀವು ಟ್ಯಾಂಕ್ ಇಡ್ತೇವೆ ಅಂತ ಇಟ್ಕೊಳ್ಳಿ, ಅದು ಪ್ರಾಪರ್ ಆಗಿ ಟೈಟ್ ಕರೆಕ್ಟಾಗಿ ಇರಬೇಕು. ಆಮೇಲೆ ಸ್ವಲ್ಪ ಡರ್ಟ್ ಆಗೋದನ್ನ ಅವಾಯ್ಡ್ ಮಾಡ್ಬೇಕು. ಅಂದರೆ ಟೆರೆಸ್ ಕ್ಲೀನಿಂಗ್ ಇಟ್ಕೊಂಡಿರ್ಬೇಕು. ಸ್ವಲ್ಪ ನೀರು ಬರ್ತಾ ಇದೆ ಅಂದರೆ ಅಟ್ಲೀಸ್ಟ್ ಅದು ಒಂದು ಬೇಗನೆ ಡರ್ಟ್ ಆಗಿ ಬರೋ ಥರ ಇರಬಾರ್ದು. ಆ ಥರ ಇತ್ತು ಅಂತಂತಂದರೆ ಒಳ್ಳೇದಾಗುತ್ತೆ. ಆ್ಯಂಡ್ ಆಮೇಲೆ ಈಗ ಒಂದು 5-10 ಸಾವಿರ ರೂಪಾಯಿ ಒಂದು ಫಿಲ್ಟರ್ ಬರುತ್ತೆ. ಫಿಲ್ಟರ್ ಹಾಕೊಂಡ್ರು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ಯಾಕಂದ್ರೆ ಪ್ಯೂರ್ ವಾಟರ್ ಬಂದಿರುತ್ತೆ. ಪ್ಯೂರ್ ವಾಟರ್ ಬಂದಿರೋದನ್ನ ಅದನ್ನ ನಾವೀಗ ಸಂಪ್ ಹೆಂಗ್ ಮೇಂಟೈನ್ ಮಾಡ್ತೀವಲ್ಲ, ಆ ಥರ ಕ್ಲೀನ್ ಆಗಿ ಅದು ಸೆಕೆಂಡ್ ಆಪ್ಷನ್ ಸರ್. ಇವಾಗ ಫುಲ್ ಒಂದು ನಮ್ಗೊಂದು 3-4 ಸಾವಿರ ಲೀಟರ್ ನೀರಿದೆ, ಅದೆಲ್ಲ ಸ್ವಲ್ಪ ಡರ್ಟ್ ಆಗಿದೆ ಅಂತ ಹೇಳಿದ್ರೆ ಅದೇನು ಮಾಡಕ್ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಬ್ಲೀಚಿಂಗ್ ಪೌಡರ್ ಹಾಕ್ಬಿಟ್ಟು ಗಾರ್ಡನಿಂಗ್ ಅದಕ್ಕೆ ಯೂಸ್ ಮಾಡ್ಕೋಬಹುದು ಸರ್. ನೆಕ್ಸ್ಟ್ ಯೂಸ್ ಮಾಡ್ಬೋದು ಸರ್. ಸೂಪರ್ ಆಗಿ ಹೇಳಿದ್ರಿ. ಆಲ್ಮೋಸ್ಟ್ ಮಾಹಿತಿಯನ್ನ ಕೊಟ್ಟಿದ್ದೀರಾ ಅಂತ ಅನ್ಕೊಂತೀನಿ. ವೀಕ್ಷಕರೇ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಂದು ರಿಕ್ವೆಸ್ಟ್ ಏನಿದೆ ಅಂತಂದ್ರೆ, ದಯವಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡಿಸಿ. 25-30 ಸಾವಿರ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದು ಮಾಡಕ್ ಹೋಗ್ಬೇಡಿ. ಆಲ್ರೆಡಿ ನಮ್ಮ ಬೆಂಗಳೂರವ್ರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಮ್ಯಾಟ್ರ್ ಗೊತ್ತಾಗ್ಬಿಟ್ಟಿದೆ ಏನ್ ಕತೆ. ಯಾಕಂತಂದ್ರೆ ದೊಡ್ಡ ಏರಿಯಾಗಳಲ್ಲಿ ಬೋರೆಲ್ಲ ಫೇಲ್ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸರ್, ಫೈನಲ್ ಮುಗಿಸೋಕ್ಕಿಂತ ಮುಂಚೆ ಒಂದು ಕ್ವಶನ್ ಇದೆ. ನೀವು ನಿಮ್ಮ ಕನ್ಸ್ಟ್ರಕ್ಷನ್ ಮಾಡಿಸ್ಬೇಕಾದ್ರೆ ನೀವು ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಇನ್ಕ್ಲೂಡ್ ಮಾಡ್ತೀರಾ? ಮಾಡೋದು ಸರ್, ಇವಾಗ ನಮ್ದ್ರಲ್ಲಿ ಏನಂತಂದ್ರೆ ಸ್ವಲ್ಪ ಇವಾಗ 9 ಪ್ಯಾಕೇಜ್ ಇರೋದ್ರಿಂದ ನಾವ್ ಎಲ್ಲದಕ್ಕೂ ಅಫೋರ್ಡ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಎಲ್ಲಾನು ಇವಾಗ ಕಾಸ್ಟ್ ಮೇಲೆ ಮಾಡ್ತಿರೋದ್ರಿಂದ ಒಂದು ಸ್ಟಾರ್ಟಿಂಗ್ ಒಂದು ಸಮ್ ಆಫ್ ದ ಪ್ಯಾಕೇಜಸ್ ಅಲ್ಲಿ ಇಲ್ಲ, ಸ್ವಲ್ಪ ಹೈಯರ್ ದ ಪ್ಯಾಕೇಜಸ್ ಅಲ್ಲಿ ಆಲ್ರೆಡಿ ಇದೆ. ಬಟ್ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕಸ್ಟಮರ್ಸ್ಗೆ ಬರೋರ್ಗೆಲ್ಲರಿಗೂ ಅದನ್ನ ಸಜೆಸ್ಟ್ ಮಾಡಿ ಇಲ್ಲ ಅವ್ರು ಒಪ್ಪಿಸ್ಬಿಟ್ಟು ಮಾಡ್ತಾ ಇದೀವಿ. ಯಾಕಂದ್ರೆ ಅದ್ರ ಇವಾಗ ನಾವೆಲ್ಲ ಇವಾಗ ಏನಂದ್ರೆ ಸರ್, ಯಾರೋ ಒಬ್ರು ಡಿಸಿಷನ್ ತಗೊಳ್ಳಿ ಅಂತ ಕುಂತ್ಕೊಂಡ್ರೆ ಆಗಲ್ಲ ಸರ್. ಎವ್ರಿಬಡಿ ನಾನು ಮಾಡಬೇಕು, ನೀವು ಮಾಡಬೇಕು. ನಾವು ಅಟ್ಲೀಸ್ಟ್ ನಾವು 10 ಜನನು ನಾವೇ ಮಾಡಿದ್ರೆ ಏನೋ ಒಂದು ಹೆಲ್ಪ್ ಆಗುತ್ತೆ, ಎಫೆಕ್ಟ್ ಆಗುತ್ತೆ ಅಂತ ನಾವೆಲ್ಲ ಚೇಂಜ್ ಆದ್ರೇನೆ ಅದು. ಸೊ ನೀವು ಇದ್ರ ಬಗ್ಗೆ ಇನಿಷಿಯೇಟಿವ್ ತಗೊಂಡಿದ್ದೀರಾ? ಡೆಫಿನೆಟ್ಲಿ ಸರ್. ಸೂಪರ್ ಸರ್. ಸೊ ಇದಕ್ಕೆ RCCಗೆ ಒಂದು ತಮ್ಸ್ ಕೊಡ್ಲೇಬೇಕು, ನಾನು ಕೊಡ್ತೀನಿ. ಅಂಡ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಜನರ ಕಡೆಯಿಂದ. ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದೀರಾ ನೀವು. ಸೊ ಬೇರೆ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ಯಾರೇ ನೋಡ್ತಾ ಇದ್ರು ಕೂಡ, ದೊಡ್ಡ ಕನ್ಸ್ಟ್ರಕ್ಷನ್ ಕಂಪ್ನಿಗಳು ದಯವಿಟ್ಟು ಮಾಡಿ. ಕಾಂಟ್ರಾಕ್ಟ್ಗಳು ಯಾರೇ ನೋಡ್ತಾ ಇದ್ರು, ನಿಮ್ಮ ಕಸ್ಟಮರ್ನ ಒಪ್ಸಿ ಹೆಂಗಾದ್ರೂ ಮಾಡಿಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ದಯವಿಟ್ಟು ಮಾಡೋದನ್ನ ಮರಿಬೇಡಿ. ನಮ್ದು ಹಳ್ಳಿ ಚೆನ್ನಾಗಿ ಮನೆಯಾಗ ನೀರಾಗುತ್ತೆ, ನಮ್ದು ಕೆರೆ ಪಕ್ಕದಲ್ಲಿದೆ, ಪಕ್ಕದ ಮನೆಯವ್ರ ಬೋರ್ ಇದೆ, ನಮ್ದು ಬೋರ್ ಇಲ್ಲ, ಇವೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರತಿ ಮನೆಯವರು ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನ ಮಾಡಿ ವೀಕ್ಷಕರೇ. ಅಂಡ್ ಆಲ್ರೆಡಿ ಮನೆ ಕಟ್ಟಿದವರು ಕೂಡ ಸರ್ ಹೇಳಿದ್ರು, ಟ್ಯಾಂಕ್ ಅನ್ನ ಯೂಸ್ ಮಾಡಿಬಿಟ್ಟು ನೀವು ಅದನ್ನ ರೀಯೂಸ್ ಮಾಡೋದು ಬೆಟರ್ ವೀಕ್ಷಕರೇ. ಸೊ ನೋಡಿದ್ರಲ್ಲ, ಇದೇ ರೀತಿ ಒಂದು ಒಳ್ಳೆ ಇದು ಬೇಕು, ನಾಲೆಜಸ್ ಬೇಕು ಅಂತಂದ್ರೆ ದಯವಿಟ್ಟು ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜೊತೆಯಲ್ಲಿ ನಿಮಗೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಬೇಕು ಅಂತಂತಂದ್ರೆ RCC ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.